ನಮಸ್ಕಾರ ಫ್ರೆಂಡ್ಸ್, ನಾವು ದಪಾಟಿ ಮಾಡ್ತೀವಿ. ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಸ್ಪೆಷಲ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆರ್ಕಿ ರೊಟ್ಟಿನೂ ಅಂತಾರೆ ಇದಕ್ಕೆ. ಫಸ್ಟಿಗೆ ಜೋಳದ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಕಡಲೆ ಹಿಟ್ಟು ಹಾಕೋತಿದ್ದೀವಿ. 1/4 kg ಜೋಳದ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಒಂದು 100 ಗ್ರಾಮಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀವಿ. ಮತ್ತು ಇದ್ರ ಜೊತೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೋಬೇಕು, ಮತ್ತು ಗೋಧಿ ಹಿಟ್ಟು ಹಾಕೋಬೇಕು. ಇವಾಗ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ, ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬೇಕು, ಒಂದು ಮುಷ್ಟಿಯಷ್ಟು. 4 ಥರ ಹಿಟ್ಟು ಹಾಕಿಬಿಟ್ಟು ಕಲಿಸ್ಬೇಕು. ಸ್ವಲ್ಪ ಕೊತ್ತಂಬರಿ ಮತ್ತು ಅರಿಶಿಣ, ಖಾರ ಹಾಕಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು. ಜೋಳದ ಹಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು, ಚೆನ್ನಾಗಿ ಬರುತ್ತೆ ರೊಟ್ಟಿ. ಮತ್ತು ಸ್ವಲ್ಪ ಅಜಿವೇನು ಹಾಕ್ಕೋಬೇಕು, ಕಾಳು ಅಂತಾರಲ್ಲ ಅದು. ಮತ್ತು ಸ್ವಲ್ಪ ಜೀರಿಗೆನೂ ಹಾಕ್ಕೋಬೇಕು ಇದಕ್ಕೆ. ಇವಾಗ ಕೊತ್ತಂಬರಿ ಹಾಕ್ಕೋತಾ ಇದ್ದೀವಿ, ಮತ್ತು ಖಾರ ಹಾಕ್ಕೊಂಡಿದ್ದು ನೋಡಿ. ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೋಬೇಕು ಇದಕ್ಕೆ. ಅರಿಶಿಣ ಕೂಡ ಹಾಕ್ಕೋಬೇಕು ಇದಕ್ಕೆ. ನೋಡಿ ಅರಿಶಿಣ ಕೂಡ ಹಾಕ್ಕೋತಾ ಇದ್ದೀವಿ. ಎಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಮಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋತಾ ಇದ್ದೀವಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕಲಿಸ್ಕೋಬೇಕು ಚೆನ್ನಾಗಿ. ನಮಗೆ ಜೋಳದ ರೊಟ್ಟಿ ಹಿಟ್ಟು ಯಾವ ಥರ ಕಲಿಸುತ್ತೆ ಅದೇ ಥರ ಜೋಳದ ರೊಟ್ಟಿ ಮಾಡ್ದಂಗೆ ಮಾಡ್ಬೇಕು. ನಾವು ಎಳ್ಳು ಕೂಡ ಇಲ್ಲೇ ಹಾಕ್ಕೋತಾ ಇದ್ದೀವಿ ನೋಡಿ. ಕೆಲವರು ಕೂಡ ಮೇಲೆ ಕೂಡ ಹಚ್ಬಿಟ್ಟು ಬಡಿತಾರೆ. ನಾವು ಇಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಜೋಳದ ರೊಟ್ಟಿ ಯಾವ ಥರ ಮಾಡ್ತೀವಿ ಅದೇ ಥರ ಇದು ಕೂಡ ಬೆರಕಿ ರೊಟ್ಟಿ ಅಂತೀವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ, ತುಂಬ ಹೆಲ್ದಿ ಫುಡ್ ಆಗಿರುತ್ತೆ. ಇದು ಕೂಡ ನಮ್ಮ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಫೇಮಸ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ. ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕಿಲ್ಲಿ. ನಾವು ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕೋಬೇಕಿಲ್ಲಿ. ಉಪ್ಪು ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಿಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಹಿಟ್ಟು ಕಲಿಸ್ಕೋಬೇಕು ನೋಡಿ. ಸೇಮ್ ಜೋಳದ ಹಿಟ್ಟು ಕಲಿಸೋತಿಲ್ಲ ಅದೇ ಥರ ಇದು ಕೂಡ ಕಲಿಸ್ಕೋಬೇಕು. ಜೋಳದ ರೊಟ್ಟಿ ಮಾಡಿದ ಥರನೇ ಮಾಡಬೇಕು ನೋಡಿ. ಆ ಥರ ಕಲಿಸ್ಕೋಬೇಕು ಹಿಟ್ಟನ್ನ. ಮೇನ್ ಹಿಟ್ಟು ಕಲಿಸ್ಕೊಂಬಂದ್ರೆ ಒಂದು ಇದು ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ನಮಗೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ರೊಟ್ಟಿ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಎಳ್ಳು ಕೂಡ ಮೇಲೆ ಹಚ್ಕೋಬೇಕು. ಇಲ್ಲ ಅದರಲ್ಲೇ ಮಿಕ್ಸ್ ಮಾಡ್ತೀವಿ, ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾವ ಥರ ಅಂತೀವಿ ಆ ಥರ ಅದೇಂತ. ಈ ಥರ ರೊಟ್ಟಿ ಸೇಮ್ ಜೋಳದ ರೊಟ್ಟಿ ಯಾವ ಥರ ಮಾಡ್ತೀರಿ ಆ ಥರ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ ಮೆಂತ್ಯ ಸೊಪ್ಪು ಬೇಕಾದ್ರೆ ಹಾಕ್ಕೋಬೋದು ನೀವು. ನಾವು ಕೂಡ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದ್ರ ಜೊತೆ ಉದುರು ಪಿಟ್ಲ ಒಂದು ಮಾಡ್ತೀವಿ, ಅದು ಕೂಡ ಹೇಳ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಥರ ರೊಟ್ಟಿ ಮಾಡಬೇಕು. ಸೇಮ್ ಜೋಳದ ರೊಟ್ಟಿ ಮಾಡಿದ ಥರನೇ ಮಾಡ್ಕೋಬೋದು ಇದು ರೊಟ್ಟಿ ಕೂಡ. ನಾವು ಹೇಳಿದ್ರಲ್ಲಿ ಮಿಕ್ಸ್ ಮಾಡಿದರೆ ಮೇಲೆ ಜಾಸ್ತಿ ಹಚ್ಚಲ್ಲ. ನೀವು ಬೇಕಾದ್ರೆ ಮೇಲೆ ಹಚ್ಕೋಬೋದು ರೊಟ್ಟಿ ಬಡಿಯೋ ಟೈಮಲ್ಲಿ. ನೋಡಿ ಯಾವ ಥರ ಒಂದು ರೊಟ್ಟಿ ಇವಾಗ ಹಂಚು ಮೇಲೆ ಹಾಕ್ತಾ ಹಂಚು ಕಾದಿದೆ ನೋಡಿ. ಸ್ವಲ್ಪ ನೀರು ಹಚ್ಕೋಬೇಕು ಇದಕ್ಕೆ. ಒಂದು ಸೈಡ್ ಮಾತ್ರ ನೀರು ಹಚ್ಕೋಬೇಕು ನೋಡಿ. ಒಂದು ಸೈಡು ಎಣ್ಣೆ ಹಚ್ಕೊಂಡಿದ್ದೀವಿ ಈ ಥರ ನೋಡಿ. ಚೆನ್ನಾಗಿ ಬೈದಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಬಿಟ್ಟು ತೆಗಿಬೇಕು. ಈ ಥರ ಚೆನ್ನಾಗಿ ಬೈಬೇಕು. ಚೆನ್ನಾಗಿ ಬೈದಾದ್ಮೇಲೆ ಎಣ್ಣೆ ಹಚ್ಕೋಬೇಕು ಸ್ವಲ್ಪ ನೋಡಿ. 3ನೇ ರೊಟ್ಟಿ ಮಾಡ್ತಾಯಿದ್ದೀವಿ ಇಲ್ಲಿ ನೋಡಿ. ಅದೇ ಥರ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಈ ಹಿಟ್ಟು ನಾವು ತಣ್ಣೀರಲ್ಲೇ ಕಲಿಸ್ಕೊಂಡಿದ್ದೀವಿ. ಕೆಲವು ಕಡೆ ಬಿಸಿ ನೀರು ಹಾಕ್ಕೋತಾರೆ ಜಿಗಿಲ್ಲ ಅಂದರೆ. ರೊಟ್ಟಿ ಉಂಡೆ ಚೆನ್ನಾಗಿಲ್ಲ ಅಂದರೆ ಬಿಸಿ ನೀರು ಕೂಡ ಹಾಕೋತಾರೆ. ನೀವು ಯಾವ ಥರ ಬೇಕು ಆ ಥರ ಮಾಡ್ಕೊಂಡು ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಬೈದಾದ್ಮೇಲೆ ನೋಡಿ ಎಣ್ಣೆ ಕೂಡ ಹಚ್ತಾ ಇದಕ್ಕೆ. ಒಳ್ಳೆ ಎಣ್ಣೆ ಇರುತ್ತಲ್ಲ, ಊಟ ಮಾಡೋ ಎಣ್ಣೆ, ಅದೇ ಹಚ್ಕೋಬೇಕು. ಹಚ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ. ಈ ಥರ ಎಣ್ಣೆ ಹಚ್ಕೋತೀವಿ. ಇದು ರೊಟ್ಟಿ ಕೂಡ ನಮ್ಮದು ರೆಡಿ ಆಯಿತು.
ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ರೊಟ್ಟಿ ಹಾಕ್ತಾಯಿದ್ದೀವಿ. ಈಗ ಸ್ವಲ್ಪ ಒಂದು ಕಡೆ ನೀರು ಹಚ್ಕೋಬೇಕು. ಈ ಥರ ಒಂದು ಕಡೆ ನೀರು ಹಚ್ಕೋಬೇಕು. ನೋಡಿ ಈ ಥರ ತಿರ್ಸ್ಕೋಬೇಕು ನಾವು. ಸ್ವಲ್ಪ ಚೆನ್ನಾಗಿ ಬೇಯ್ದಾದ್ಮೇಲೆ ಎಣ್ಣೆ ಕೂಡ ಹಚ್ಕೋಬೇಕು. ನಿಮಗೆ ಜೋಳದ ರೊಟ್ಟಿ ಚಪಾತಿ ಊಟ ಮಾಡಿ ಬೇಜಾರಾದರೆ ಈ ಥರ ಮಾಡ್ಕೋಬೋದು. ನೋಡಿ ನೆಕ್ಸ್ಟ್ ಒಂದು ರೊಟ್ಟಿ ಮಾಡ್ತಾಯಿದ್ದೀವಿ ನಾವು, 4ನೇ ರೊಟ್ಟಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಮಾಡ್ತಾರೆ ರೊಟ್ಟಿನ. ನೋಡಿ ಈ ಥರ ಬೈದಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಬೈಸಿ ಹಂಗೆ ತೆಗೆದುಬಿಡ್ಬೇಕು. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತಪ್ಪದೇ ನಮ್ಮ ರಕ್ಷಾ ಅಡುಗೆ ಮನೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿ ಎಲ್ಲರೂ ಫುಲ್ ರೆಡಿ ಐತೆ ನಮ್ಮ ದಪಾಟಿನ ಅಂತೀವಿ, ಕಲಬೆರಕೆ ರೊಟ್ಟಿನೂ ಅಂತೀವಿ. ಇದ್ರ ಜೊತೆ ನಾವು ಇದ್ರ ಹಿಟ್ಟಿನ ಪಲ್ಯ ಮಾಡಿದ್ದೀವಿ. ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ತೀವಿ.